ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ಒಂದು ಟಾಪಿಕ್ ನಾವು ನೋಡ್ತಾ ಇರುವಂತಹದ್ದು ದಟ್ ಈಸ್ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಚಾಪ್ಟರ್ ಹ್ಯೂಮನ್ ಫಿಸಿಯಾಲಜಿಯಿಂದ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಕವರ್ ಮಾಡ್ತಿರುವಂಥ ಟಾಪಿಕ್ಸ್ ಏನೇನು ಅಂತಂದರೆ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಹಾರ್ಟನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ KCET ಆ್ಯಂಡ್ ನೀಟ್ ಎಕ್ಸಾಮ್ಸ್. ಅದರಲ್ಲೂ ಹ್ಯೂಮನ್ ಫಿಸಿಯಾಲಜಿಯಲ್ಲಿ ಬರುವಂಥ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇದೇ ರೀತಿಯಾಗಿ ನಾನು ಈಗಾಗಲೇ ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಚಾಪ್ಟರ್ ಮೇಲೆ ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಚಾಪ್ಟರ್ನ ನಾನು NCERTಯನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೆ, ರೈಟ್. ಆದರೆ ಫಸ್ಟ್ ಹಾರ್ಟ್ನ ಸ್ಟ್ರಕ್ಚರ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನೋಡಿ, ದೇರ್ ಆರ್ 2 ಏಟ್ರಿಯಾ 2 ವೆಂಟ್ರಿಕಲ್ಸ್. ಓಕೆ, ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ದಿಸ್ ಈಸ್ ಏಟ್ರಿಯಮ್. ಓಕೆ, ಸೊ ಏಟ್ರಿಯಾ ಅಂತಂದರೆ 2 ಅಂತ ಅರ್ಥ. ಏಟ್ರಿಯಮ್ ಒಂದಕ್ಕೆ ಬಳಸುವಂಥದ್ದು. ನೆಕ್ಸ್ಟ್ ಏನಿದೆ 2 ವೆಂಟ್ರಿಕಲ್ಸ್. ಓಕೆ, ಸೊ ದೀಸ್ ಆರ್ 2 ವೆಂಟ್ರಿಕಲ್ಸ್. ಓಕೆ, ಸೊ ಇದು ಹಾರ್ಟಲ್ಲಿ ಇರುವಂತಹ 4 ಚೇಂಬರ್ಸ್ ಆಗಿದೆ. ಓಕೆ, ಸೊ ಹಾರ್ಟಲ್ಲಿ 4 ಚೇಂಬರ್ಸ್ ಇರುತ್ತೆ. ಯಾವುದು ಅಂತಂದರೆ 2 ಏಟ್ರಿಯಮ್ ಆ್ಯಂಡ್ 2 ವೆಂಟ್ರಿಕಲ್ಸ್ ಇರುತ್ತೆ. ಓಕೆ, ಸೊ ಆ 2 ಏಟ್ರಿಯಮ್ಮಲ್ಲಿ ನೋಡಿ, ಒಂದು ರೈಟ್ ಒಂದು ಲೆಫ್ಟಿಗೆ. ಓಕೆ, ಸೊ ದಿಸ್ ಈಸ್ ರೈಟ್ ಏಟ್ರಿಯಮ್, ದಿಸ್ ಈಸ್ ಲೆಫ್ಟ್ ಏಟ್ರಿಯಮ್. ಓಕೆ, ನೆಕ್ಸ್ಟ್ ವೆಂಟ್ರಿಕಲ್ಸಲ್ಲೂ ಕೂಡ ಅದೇ ತರಹ ರೈಟ್ ವೆಂಟ್ರಿಕಲ್ಸ್ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್ಸ್. ಸೊ ಡಿಫ್ರೆನ್ಸ್ ಏನು ಅಂತ ನೋಡೋದಾದರೆ, ಸಿ ಏಟ್ರಿಯಮ್ಗಳ ಸೈಜ್ ಏನಿರುತ್ತೆ ದೇ ಆರ್ ಸ್ಮಾಲರ್. ಓಕೆ, ಸೊ ಏಟ್ರಿಯಾಗಳು ಚಿಕ್ಕದಾಗಿರುತ್ತೆ. ಓಕೆ, ವೆಂಟ್ರಿಕಲ್ಸ್ಗಳು ಲಾರ್ಜರ್ ಕಂಪೇರ್ಡ್ ಟು ಏಟ್ರಿಯಮ್. ಹಾರ್ಟ್ನ ಸೈಜ್ ಬಗ್ಗೆ ಹೇಳೋದಾದರೆ, ಸೊ ಹಾರ್ಟ್ನ ಸೈಜ್ ಎಷ್ಟಿರುತ್ತೆ ಅಂತಂದರೆ, ನಮ್ಮ ಕ್ಲೆಂಚ್ಡ್ ಫಿಸ್ಟ್ ಅಂತಂದರೆ ನಾವು ಮುಷ್ಟಿ ಮಾಡಿದಾಗ ನಮ್ಮ ಒಂದು ಮುಷ್ಟಿಯ ಸೈಜ್ ಎಷ್ಟಿರುತ್ತಲ್ವ, ಸೊ ನಮ್ಮ ಕೈ ಒಂದು ಮುಷ್ಟಿಯ ಸೈಜ್ ಎಷ್ಟಿರುತ್ತೆ, ಸೊ ಅಷ್ಟೊಂದು ಥಿಂಗ್ ಏನು ಅಂತಂದರೆ ಹಾರ್ಟ್ ಇಟ್ ಈಸ್ ಬೆಂಟ್ ಟುವರ್ಡ್ಸ್ ಲೆಫ್ಟ್ ಸೈಡ್. ಓಕೆ, ಸ್ವಲ್ಪ ಲೆಫ್ಟ್ ಸೈಡ್ ನೋಡಿ ಈ ರೀತಿಯಾಗಿ ಬೆಂಡ್ ಆಗಿರುತ್ತೆ. ಓಕೆ, ಸೊ ಅದರ ಎಪೆಕ್ಸ್, ಓಕೆ, ತುದಿ ಏನಿದೆ ಅದು ಸ್ವಲ್ಪ ಲೆಫ್ಟ್ ಸೈಡ್ ಬೆಂಡ್ ಆಗಿರುತ್ತೆ ಆ್ಯಂಡ್ ಇಟ್ ಈಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ 2 ಲಂಗ್ಸ್. ಓಕೆ, ಸೊ 2 ಲಂಗ್ಸ್ಗಳ ಶ್ವಾಸಕೋಶಗಳ ಮಧ್ಯ ಭಾಗದಲ್ಲಿ ಏನಿರುತ್ತೆ ಅಲ್ಲಿ ಹಾರ್ಟ್ ಪ್ರೆಸೆಂಟ್ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ವ್ಯಾಲ್ವ್ಸ್. ಓಕೆ, ಸೊ ವ್ಯಾಲ್ವ್ಸ್ ಅಂತಂದರೆ ಸೊ ನಾವು ಅಂದರೆ ಒಂದು ರೀತಿ ಗೇಟ್ ತರಹ. ಓಕೆ, ಸೊ 3 ಟೈಪ್ಸ್ ಆಫ್ ವ್ಯಾಲ್ವ್ಸ್ ಇದೆ ಆ್ಯಕ್ಚುಲಿ. ಸೊ ಅದರಲ್ಲಿ ಫಸ್ಟ್ 2 ಟೈಪ್ಸ್ ನಮಗೆ ಕಂಡುಬರುವಂಥದ್ದು ಏಟ್ರಿಯಾ ಮತ್ತು ವೆಂಟ್ರಿಕಲ್ಗಳ ಮಧ್ಯ. ಓಕೆ, ಸೊ ಯಾವ್ದಿದೆ ಅಂತ ನೋಡೋದಾದರೆ ನೋಡಿ, ಬೈಕಸ್ಪಿಡ್ ವ್ಯಾಲ್ವ್ ಅಥವಾ ಮಿಟ್ರಲ್ ವ್ಯಾಲ್ವ್ ಅಂತ ಕರೀತಾರೆ. ದಟ್ ಈಸ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ದಿಸ್ ಒನ್. ಓಕೆ, ಸೊ ಇದು ಯಾವುದ್ರ ಮಧ್ಯದಲ್ಲಿರುತ್ತೆ ಅಂತಂದರೆ ನೋಡಿ, ಲೆಫ್ಟ್ ಏಟ್ರಿಯಾ ಮತ್ತು ಲೆಫ್ಟ್ ವೆಂಟ್ರಿಕಲ್. ಓಕೆ, ಸೊ ಲೆಫ್ಟ್ ಸೈಡ್ ಏನಿದೆಯಲ್ಲ, ಸೊ ದಿಸ್ ಈಸ್ ಲೆಫ್ಟ್ ಏಟ್ರಿಯಮ್ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್. ಓಕೆ, ಸೊ ಇವೆರಡರ ಮಧ್ಯದಲ್ಲಿ ಇರುವಂತಹ ದಿಸ್ ಒನ್. ಓಕೆ, ಸೊ ಇದೇನಿದೆಯಲ್ಲ, ಸೊ ಇದನ್ನು ನಾವೇನಂತ ಕರಿತೀವಿ, ಬೈಕಸ್ಪಿಡ್. ಓಕೆ, ಸೊ ದಿಸ್ ಈಸ್ ಬೈಕಸ್ಪಿಡ್. ಇದನ್ನು ಮಿಟ್ರಲ್ ವ್ಯಾಲ್ವ್ ಅಂತ ಕೂಡ ಕರೀತಾರೆ. ಇದು ಎಲ್ಲಿ ಪ್ರೆಸೆಂಟ್ ಇದೆ, ಲೆಫ್ಟ್ ಸೈಡ್ ಪ್ರೆಸೆಂಟ್ ಇರುತ್ತೆ, ಲೆಫ್ಟ್ ಏಟ್ರಿಯಾ ಮತ್ತು ವೆಂಟ್ರಿಕಲ್ ಮಧ್ಯ ಪ್ರೆಸೆಂಟ್ ಇದೆ. ಓಕೆ, ನೆಕ್ಸ್ಟ್ ಟ್ರೈಕಸ್ಪಿಡ್ ವ್ಯಾಲ್ವ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತಂದರೆ, ಇಟ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ರೈಟ್ ಏಟ್ರಿಯಾ ಆ್ಯಂಡ್ ರೈಟ್ ವೆಂಟ್ರಿಕಲ್ನ ಮಧ್ಯೆ ನಿಮ್ಗೆ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ದಿಸ್ ಈಸ್ ಟ್ರೈಕಸ್ಪಿಡ್ ವ್ಯಾಲ್ವ್. ಓಕೆ, ಸೊ ಬೈಕಸ್ಪಿಡ್ಗೆ ಮಾತ್ರ ಇನ್ನೊಂದು ಹೆಸರಿದೆ, ಮಿಟ್ರಲ್ ವ್ಯಾಲ್ವ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸೆಮಿಲೂನಾರ್ ವ್ಯಾಲ್ವ್ಸ್ ಅಂತ ಬರುತ್ತೆ. ಸೊ ಈ ಸೆಮಿಲೂನಾರ್ ವ್ಯಾಲ್ವ್ಸ್ ಎಲ್ಲಿರುತ್ತೆ ಅಂತಂದರೆ, ಸೊ ಇವುಗಳು ಇವಾಗ ಫಸ್ಟ್ ನಾವೇನು ನಮಗೇನು ಗೊತ್ತು, ಹಾರ್ಟಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ, ಹೌದಾ. ಸೊ ಹಾರ್ಟಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ, ರೈಟ್ ಏಟ್ರಿಯಮಿಂದ ರೈಟ್ ವೆಂಟ್ರಿಕಲ್ಲಿಗೆ ಬೀಳುತ್ತೆ, ಲೆಫ್ಟ್ ಏಟ್ರಿಯಮಿಂದ ಲೆಫ್ಟ್ ವೆಂಟ್ರಿಕಲ್ ಒಳಗಡೆ ಬ್ಲಡ್ ಬಂದು ಬೀಳುತ್ತೆ, ಹೌದಾ. ಸೊ ಇಲ್ಲಿಂದ ನೆಕ್ಸ್ಟ್ ಇವಾಗ ಎಲ್ಲಿಗೆ ಹೋಗುತ್ತೆ, ರೈಟ್ ವೆಂಟ್ರಿಕಲ್. ನಿಮಗೆ ಸರ್ಕ್ಯುಲೇಷನ್ ಹಾರ್ಟಲ್ಲಿ ಹೇಗೆ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತೀನಿ ಅಗೇನ್. ಬಟ್ ವೈ ಐ ಆಮ್ ಟೆಲ್ಲಿಂಗ್ ದೀಸ್ ವ್ಯಾಲ್ವ್ಸ್ ಬಿಕಾಸ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಪ್ರೆಸೆಂಟ್ ಇದೆ ಇವುಗಳ ಪೊಸಿಷನ್ ಅನ್ನೋದು ನಿಮಗೆ ಗೊತ್ತಿರಬೇಕು. ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್. ಸೊ ಸೆಮಿಲೂನಾರ್ ವ್ಯಾಲ್ವ್ಸ್ ಎಲ್ಲಿರುತ್ತೆ ಅಂತಂದರೆ ನೋಡಿ, ಇವುಗಳು ಈ ವೆಂಟ್ರಿಕಲ್ಸಿಂದ ಮುಂದೆ ಹೋಗುತ್ತಲ್ಲ ಬ್ಲಡ್, ಸೊ ಅಲ್ಲಿ ಇವುಗಳು ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ. ಓಕೆ, ಸೊ ನೋಡಿ, ರೈಟ್ ವೆಂಟ್ರಿಕಲ್ಲಿಂದ ನೋಡಿ ಈ ರೀತಿಯಾಗಿ ಬ್ಲಡ್ ಏನಾಗಬೇಕು, ಪಲ್ಮನರಿ ಆರ್ಟ್ರಿ ಮುಖಾಂತರ ಅದು ಲಂಗ್ಸ್ಗಳಿಗೆ ಹೋಗಬೇಕು, ಹೌದಾ. ಸೊ ಇಲ್ಲಿ ನಿಮಗೆ ಈ ರೀತಿ ಶೇಪ್ ಕಾಣಿಸ್ತಾ ಇದ್ದಾವಲ್ವ, ಸೊ ದೀಸ್ ಆರ್ ಸೆಮಿಲೂನಾರ್ ವ್ಯಾಲ್ವ್ಸ್. ಓಕೆ, ಸೊ ಇಲ್ಲೊಂದಿದೆ, ಹೌದಾ. ಸೊ ದೀಸ್ ಆರ್ ಸೆಮಿಲೂನಾರ್ ವ್ಯಾಲ್ವ್ಸ್. ರೈಟ್ ವೆಂಟ್ರಿಕಲ್ಲಿಂದ ಪಲ್ಮನರಿ ಆರ್ಟ್ರಿ ಮಧ್ಯದಲ್ಲೂ ಸೆಮಿಲೂನಾರ್ ವ್ಯಾಲ್ವ್ಸ್ ಇರುತ್ತೆ. ನೆಕ್ಸ್ಟ್ ಲೆಫ್ಟ್ ವೆಂಟ್ರಿಕಲ್ಲಿಂದ ಅಯೋರ್ಟಾ. ಓಕೆ, ಸೊ ದಿಸ್ ಈಸ್ ಅಯೋರ್ಟಾ. ಇಲ್ಲೂ ಕೂಡ ಸೆಮಿಲೂನಾರ್ ವ್ಯಾಲ್ವ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಐ ಹೋಪ್ ನಿಮಗೆ ವ್ಯಾಲ್ವ್ಸ್ಗಳ ಬಗ್ಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಸೊ ಈ ವ್ಯಾಲ್ವ್ಸ್ ಯಾಕೆ ಪ್ರೆಸೆಂಟ್ ಇರುತ್ತೆ ಅಂತಂದರೆ, ಟು ಪ್ರಿವೆಂಟ್ ಬ್ಯಾಕ್ ಫ್ಲೋ ಆಫ್ ದ ಬ್ಲಡ್ ಅಂತಂದರೆ ಬ್ಲಡ್ ವಾಪಸ್ ಬರಬಾರ್ದು, ಹಿಂದೆ ಫ್ಲೋ ಆಗಬಾರ್ದು ಅಂತ ಹೇಳಿ ಪ್ರೆಸೆಂಟ್ ಇರುತ್ತೆ. ಅಂದರೆ ನೋಡಿ, ರೈಟ್ ಆರಿಕಲ್ಲಿಂದ ರೈಟ್ ವೆಂಟ್ರಿಕಲ್ಲಿಗೆ ಬಂದ ಮೇಲೆ ನೆಕ್ಸ್ಟ್ ಇವಾಗ ವಾಪಸ್ ರೈಟ್ ವೆಂಟ್ರಿಕಲ್ಲಿಂದ ವಾಪಸ್ ಇದಕ್ಕೆ ಹೋಗಬಾರ್ದು, ಕ್ಲೋಸ್ ಆಗಿಬಿಡುತ್ತೆ ಇದು. ಓಕೆ, ಸೊ ಇಲ್ಲಿಗೆ ಬಂದ ತಕ್ಷಣ ಕ್ಲೋಸ್ ಆಗಿಬಿಡುತ್ತೆ. ಅದೇ ತರಹ ಇಲ್ಲೂ ಕೂಡ ಅಷ್ಟೇ, ವೆಂಟ್ರಿಕಲ್ಲಿಗೆ ಬಂದ ತಕ್ಷಣ ಕ್ಲೋಸ್ ಆಗಿಬಿಡುತ್ತೆ. ಅದೇ ತರಹ ಇಲ್ಲೂ ಇಲ್ಲೇ ತೋರಿಸ್ಬಹುದಿತ್ತು, ಬಟ್ ಇಲ್ಲಿ ನೋಡಿ ನಿಮಗೆ ಇವುಗಳೆಲ್ಲ ಹಿಂದೆ ಇದೆ, ಹೌದಾ. ಸೊ ಈಸಿಯಾಗಿ ಗೊತ್ತಾಗಲ್ಲ, ಈ ಥರ ಟ್ಯೂಬ್ ಬಂದಿಲ್ಲ, ಹಾಗಾಗಿ ಗೊತ್ತಾಗ್ತಿಲ್ಲ. ಸೊ ದಟ್ಸ್ ವೈ ಐ ಆಮ್ ಶೋಯಿಂಗ್ ದಿಸ್ ಡೈಗ್ರಾಮ್. ಸೊ ಇಲ್ಲಿ ರೈಟ್ ವೆಂಟ್ರಿಕಲ್ಲಿಂದ ಪಲ್ಮನರಿ ಆರ್ಟ್ರಿಗೆ ಹೋದ್ಮೇಲೆ ಅಗೇನ್ ಇವುಗಳು ಕ್ಲೋಸ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಅದೇ ತರಹ ಇಲ್ಲಿ ಲೆಫ್ಟ್ ವೆಂಟ್ರಿಕಲ್ಲಿಂದ ಅಯೋರ್ಟಾಗಿ ಹೋದ್ಮೇಲೆ ಇವುಗಳು ಕ್ಲೋಸ್ ಆಗಿಬಿಡುತ್ತೆ. ಸೊ ದಟ್ ಬ್ಲಡ್ ಇಲ್ಲಿಂದ ವಾಪಸ್ ಹೀಗೆ ಬರೋದಿಲ್ಲ. ಓಕೆ, ಅರ್ಥ ಆಯಿತಾ. ಸೊ ದಿಸ್ ಈಸ್ ಫಂಕ್ಷನ್ ಆಫ್ ವ್ಯಾಲ್ವ್ಸ್. ಸೊ ನೆಕ್ಸ್ಟ್ ಹಾರ್ಟ್ನ ಸುತ್ತಲೂ ಏನಿರುತ್ತೆ ಅಂತಂದರೆ, ದೇರ್ ಈಸ್ ಅ ಡಬಲ್ ಲೇಯರ್ಡ್ ಮೆಂಬ್ರೇನ್. ಓಕೆ, ಸೊ ಅದನ್ನು ನಾವು ಪೆರಿಕಾರ್ಡಿಯಮ್ ಅಂತ ಕರಿತೀವಿ. ಓಕೆ, ಸೊ ಪೆರಿಕಾರ್ಡಿಯಮ್
ಆಯಿತಾ. ಸೊ ಇದು ಡಬಲ್ ಲೇಯರ್ ಪ್ರೆಸೆಂಟ್ ಇರುವಂಥದ್ದು. ಓಕೆ, ಸೊ ಇದರ ಒಳಗಡೆ ಏನಿರುತ್ತೆ ಅಂತಂದರೆ ದೇರ್ ಈಸ್ ಪೆರಿಕಾರ್ಡಿಯಲ್ ಫ್ಲೂಯಿಡ್. ಓಕೆ, ಸೊ ಇದರ ಒಳಗಡೆ ಪೆರಿಕಾರ್ಡಿಯಲ್ ಫ್ಲೂಯಿಡ್ ಇರುತ್ತೆ. ಇಟ್ ಈಸ್ ಪ್ರೊಟೆಕ್ಟಿಂಗ್ ದ ಹಾರ್ಟ್. ಓಕೆ, ಸೊ ಇದು ಹಾರ್ಟನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಥಿಂಗ್ ಏನು ಅಂತಂದರೆ, ಸೊ ನಾವು ಸೆಪ್ಟಮ್ಗಳ ಬಗ್ಗೆ ನೋಡಬೇಕಿದ್ರಲ್ಲಿ. ಓಕೆ, ಸೊ ಸೆಪ್ಟಮ್ಗಳ ಬಗ್ಗೆ 2 ವೆಂಟ್ರಿಕಲ್ಗಳ ಮಧ್ಯೆ. ಓಕೆ, ಸೊ 2 ವೆಂಟ್ರಿಕಲ್, ಸೊ ಇಲ್ಲೊಂದು ವೆಂಟ್ರಿಕಲ್ ಇದೆ, ಇಲ್ಲೊಂದು ವೆಂಟ್ರಿಕಲ್ ಇದೆ. ಸೊ ಮಧ್ಯೆ ಒಂದು ನಿಮಗೆ ಸೆಪ್ಟಮ್ ಕಾಣಿಸುತ್ತೆ. ಓಕೆ, ಸೊ ಈ ಸೆಪ್ಟಮನ್ನು ಏನಂತ ಕರಿತೀವಿ, ಇಂಟರ್ ವೆಂಟ್ರಿಕುಲಾರ್ ಸೆಪ್ಟಮ್ ಅಂತ ಕರಿತೀವಿ. ಓಕೆ, ಸೊ 2 ವೆಂಟ್ರಿಕಲ್ಗಳ ಮಧ್ಯೆ ಇರುವಂತಹ ಒಂದೇನು ಗೋಡೆ ತರಹ. ಓಕೆ, ಸೊ ಸೆಪ್ಟಮ್ ತರಹ. ಸೊ ಅದನ್ನು ಇಂಟರ್ ವೆಂಟ್ರಿಕುಲಾರ್ ಸೆಪ್ಟಮ್ ಅಂತ ಕರಿತೀವಿ. ಅದೇ ತರಹ ನಿಮಗೆ ಆರಿಕಲ್ಸ್ ಹಾಗೂ ವೆಂಟ್ರಿಕಲ್ಸ್ಗಳ ಮಧ್ಯೆ ಕೂಡ ಸೆಪ್ಟಮ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ದ ಸೆಪ್ಟಮ್. ಇದನ್ನು ಏಟ್ರಿಯೋ ವೆಂಟ್ರಿಕುಲಾರ್ ಸೆಪ್ಟಮ್ ಅಂತ ಕರೀತಾರೆ. ಬಟ್ ಈ ಸೆಪ್ಟಮ್ ಇಟ್ ಈಸ್ ಗೈಡೆಡ್ ಬೈ ದೀಸ್ ವ್ಯಾಲ್ವ್ಸ್. ಓಕೆ, ಬೈಕಸ್ಪಿಡ್, ಟ್ರೈಕಸ್ಪಿಡ್ ವ್ಯಾಲ್ವ್ಸ್ಗಳು ಇಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಇದರಲ್ಲಿ ನೋಡುವಂಥದ್ದು 2 ನೋಟ್ಸ್ ಪ್ರೆಸೆಂಟ್ ಇದೆ ಇದರಲ್ಲಿ. ಓಕೆ, ಸೊ ಹಾರ್ಟ್ ಫಂಕ್ಷನಿಂಗಿಗೆ ಇಂಪಾರ್ಟೆಂಟ್ ಆಗಿರುವಂಥ ಹಾರ್ಟ್ ಬೀಟನ್ನು ಜನ್ರೇಟ್ ಮಾಡುವಂಥದ್ದಾಗಿರ್ಬೋದು, ಹಾರ್ಟ್ ಹೇಗೆ ಕಾಂಟ್ರಾಕ್ಟ್ ಆಗೋದಕ್ಕಾಗಿರ್ಬೋದು. ಸೊ ಅದಕ್ಕೆ ಸಿಗ್ನಲ್ಸನ್ನು ಕೊಡೋದು ಯಾವುದು ಅಂತಂದರೆ 2 ನೋಟ್ಸ್ ಇದೆ. ಒಂದು ಸೈನೋ ಏಟ್ರಿಯಲ್ ನೋಡ್, ಇದನ್ನು SAN ಅಂತ ಕರಿತೀವಿ. ಓಕೆ, ಸೊ ದಟ್ ಈಸ್ ಹಿಯರ್, ಇದು SAN ನೋಡ್. ಓಕೆ, ಸೊ ಇದು ರೈಟ್ ಏಟ್ರಿಯಮ್ನ ಕಾರ್ನರಲ್ಲಿ ಪ್ರೆಸೆಂಟ್ ಇದೆ. ಓಕೆ, ಇನ್ನೊಂದು ಯಾವುದು ಅಂತಂದರೆ AVN ನೋಡ್. ಓಕೆ, ಸೊ ಏಟ್ರಿಯೋ ವೆಂಟ್ರಿಕುಲಾರ್ ನೋಡ್ ಅಂತಂದರೆ ಇದು ಎಲ್ಲಿ ಪ್ರೆಸೆಂಟ್ ಇದೆ ಅಂತಂದರೆ ಏಟ್ರಿಯಮ್ ಮತ್ತು ವೆಂಟ್ರಿಕುಲಾರ್ನ ಮೂಲೆಯಲ್ಲಿ ಪ್ರೆಸೆಂಟ್ ಇದೆ. ಓಕೆ, ಸೊ ಅಂತಂದರೆ ಈ ಜಾಗದಲ್ಲಿ ಪ್ರೆಸೆಂಟ್ ಇದೆ. ಓಕೆ, ಸೊ ದಟ್ ಈಸ್ AVN ನೋಡ್. ಓಕೆ, SAN ನೋಡ್, AVN ನೋಡ್. ಓಕೆ, ನೆನ್ಪಿಟ್ಕೊಂಡಿರಿ. ಸೊ ಇಲ್ಲಿಂದ ಫಸ್ಟ್ ಸಿಗ್ನಲ್ಸ್ SANನಿಂದ AVNಗೆ ಹೋಗುತ್ತೆ ಸಿಗ್ನಲ್ಸು. ನೆಕ್ಸ್ಟ್ ಅಲ್ಲಿಂದ ಏನಾಗುತ್ತೆ ಅಂತಂದರೆ ಈ ಒಂದು ಸಿಗ್ನಲ್ಸ್ಗಳು, ಸೊ ಈ ಒಂದು ಸಿಗ್ನಲ್ಸ್ ಏನಾಗುತ್ತೆ ಅಂತಂದರೆ ಹೀಗೆ ವೆಂಟ್ರಿಕಲ್ ಸುತ್ತಲೂ ಈ ರೀತಿಯಾಗಿ ದೇ ವಿಲ್ ಸರ್ಕ್ಯುಲೇಟ್. ಓಕೆ, ಸೊ ಈ ಒಂದು ಬಂಡಲ್ ಏನಂತ ಕರಿತೀವಿ, ಇದನ್ನು ಬಂಡಲ್ ಆಫ್ ಹಿಸ್ ಅಂತ ಕರಿತೀವಿ. ಓಕೆ, ಸೊ ಬಂಡಲ್ ಆಫ್ ಹಿಸ್ ಅಂತಂದರೆ ಇವು ಫೈಬರ್ಗಳು. ಓಕೆ, ಸೊ ಈ ಫೈಬರ್ನ ಮುಖಾಂತರ ಸಿಗ್ನಲ್ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ನೆಕ್ಸ್ಟ್ ವೆಂಟ್ರಿಕಲ್ಸ್ಗೆ ಪಾಸ್ ಆಗುತ್ತೆ. ಸೊ ಈ ಬಂಡಲ್ ಆಫ್ ಹಿಸ್ ಏನಾಗಿದೆ ಅಂತಂದರೆ ಇಟ್ ಈಸ್ ಡಿವೈಡೆಡ್. ಸೊ ಇದು ವೆಂಟ್ರಿಕಲ್ ಸುತ್ತಲೂ ಏನಂತಂದರೆ ಈ ರೀತಿ ಫೈಬರ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಅದನ್ನು ಪರ್ಕಿಂಜೆ ಫೈಬರ್ಸ್ ಅಂತ ಕರಿತೀವಿ. ಓಕೆ, ಸೊ ದೇ ಆರ್ ಕಾಲ್ಡ್ ಆ್ಯಸ್ ಪರ್ಕಿಂಜೆ ಫೈಬರ್ಸ್. ಓಕೆ, ಸೊ ಈ ರೀತಿಯಾಗಿ ಸಿಗ್ನಲ್ಗಳು ಏಟ್ರಿಯಮ್ಮಿಂದ ಶುರುವಾದರೂ ಕೂಡ ಪೂರ್ತಿ ಹಾರ್ಟ್ ಸುತ್ತವರೆಗೂ ಏನಾಗುತ್ತೆ, ಸಿಗ್ನಲ್ಗಳು ಪಾಸ್ ಆಗುತ್ತೆ. ಓಕೆ, ಸೊ ದಿಸ್ ವಾಸ್ ಆಲ್ ಅಬೌಟ್ ಹಾರ್ಟ್. ಇನ್ನು ಕಾರ್ಡಿಯಾಕ್ ಸೈಕಲ್ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಹ್ಯಾಪಿ ಲರ್ನಿಂಗ್.